ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಕರ್ನಾಟಕದ ಜನತೆಗೆ ವಂದನೆಗಳು. ಬಂಧುಗಳೇ, ರೈತನು ಮಣ್ಣಿನಿಂದ ಹೊನ್ನನ್ನು ಉತ್ಪಾದಿಸುವ ಮಾಂತ್ರಿಕ. ಭಾರತದ ಬೆನ್ನೆಲುಬು ಕೂಡ. ಇಡೀ ದೇಶದ ಜನಸಂಖ್ಯೆಯು ರೈತನ ಮೇಲೆ ಅವಲಂಬಿತವಾಗಿದೆ. ಭಾರತದ ಕೃಷಿ ಭೂಮಿಯು ದೇಹವಾದರೆ ರೈತನು ನಮ್ಮ ರಾಷ್ಟ್ರದ ಆತ್ಮ. ಆತ್ಮವಿಲ್ಲದೆ ಜೀವನ ಅಸಾಧ್ಯ ಎಂದು ನಮಗೆ ತಿಳಿದೇ ಇರುತ್ತದೆ. ಭಾರತ ಕೃಷಿ ಎಂದಿಗೂ ಸುಲಭದ ಕೆಲಸವಲ್ಲ. ರೈತರು ಮಣ್ಣಿನ ಪ್ರಕಾರ, ಹವಾಮಾನ ಬದಲಾವಣೆಗಳು, ವಾತಾವರಣದ ಪರಿಸ್ಥಿತಿಗಳು ಮತ್ತು ಸಾಧ್ಯವಾದಷ್ಟು ಉತ್ತಮವಾದ ಫಸಲು ಪಡೆಯಲು ಹೆಚ್ಚಿನ ಜ್ಞಾನ ಹೊಂದಿರಬೇಕು. ಮುಖ್ಯವಾಗಿ ಭಾರತದಂತಹ ದೇಶದಲ್ಲಿ ನೀರಾವರಿಯಲ್ಲಿ ನಿರಂತರ ಪ್ರಗತಿ ಸಾಧಿಸಲು ಕಷ್ಟಪಡಬೇಕಾಗುತ್ತದೆ. ಸಮರ್ಪಕವಾಗಿ ನೀರಾವರಿ ಮಾಡದ ಕಾರಣ ರೈತರು ಕಡಿಮೆ ಬೆಳೆಯ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಇಂತಹ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಲೆಂದೇ ರೈತ ಸೇನಾ ಕರ್ನಾಟಕ ನರಗುಂದ್ ವೇದಿಕೆ ನೇತೃತ್ವದಲ್ಲಿ ರಾಜ್ಯ ರೈತ ಸಂಘಟನೆಗಳ ಸಹಯೋಗದೊಂದಿಗೆ ಇದೇ ಅಕ್ಟೋಬರ್ 4ನೇ ತಾರೀಕಿನಂದು ಶುಕ್ರವಾರ ಬೃಹತ್ ರೈತ ಜಾಗೃತಿ ಸಮಾವೇಶವನ್ನು ಆಯೋಜಿಸಲಾಗಿದೆ. ಬಂಧುಗಳೇ, ರೈತ ಸೇನಾ ಕರ್ನಾಟಕ ಸಂಘಟನೆಯು ಜುಲೈ 16, 2015ರಿಂದ ಮಹದಾಯಿ ಕಳಸಾ ಬಂಡೂರಿ ನದಿ ಜೋಡಣಾ ನಿಮಿತ್ತ ಹೋರಾಟ ಮಾಡುತ್ತಿರುವ ವಿಷಯ ನಿಮಗಾಗಲೇ ತಿಳಿದಿರುತ್ತದೆ. ಪ್ರಮುಖವಾಗಿ ಮಹದಾಯಿ ಯೋಜನೆಯು 4 ಜಿಲ್ಲೆಯ 11 ತಾಲೂಕುಗಳ ಸಾರ್ವಜನಿಕರಿಗೆ ಕುಡಿಯಲು ಮತ್ತು ಕೃಷಿಗಾಗಿ ಇರುವ ಯೋಜನೆಯಾಗಿದ್ದು, ಈ ಕುಡಿಯುವ ನೀರಿಗಾಗಿ ನಡೆದ ಹೋರಾಟ ರಾಜ್ಯ, ರಾಷ್ಟ್ರ ಹಾಗೂ ದೇಶ ವಿದೇಶಗಳ ಗಮನ ಸೆಳೆದು ಯಶಸ್ವಿ ಹಂತಕ್ಕೆ ಬಂದು ತಲುಪಿರುವುದು ತುಂಬಾ ಸಂತಸದ ವಿಷಯ. ಈ ಹೋರಾಟದಲ್ಲಿ ನಾಡಿನ ಸರ್ವರ ಪಾತ್ರ ಪ್ರಮುಖದ್ದಾಗಿದೆ. ವೀಕ್ಷಕರೇ, ಈ ಸಮಾವೇಶ ಕುರಿತು ಸ್ವಾಮೀಜಿಗಳು ಹಾಗೂ ರೈತ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಶ್ರೀಯುತ ವೀರೇಶ್ ಸೊಬರದಮಠ್ ಸ್ವಾಮೀಜಿಯವರ ಸಂದೇಶ. ಸಮಸ್ತ ನಾಡಿನ ರೈತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಅಕ್ಟೋಬರ್ 4ರಂದು ಶುಕ್ರವಾರ ರೈತರ ಜಾಗೃತಿ ಸಮಾವೇಶ ನರಗುಂದದಲ್ಲಿ ನಡೀತಾ ಇದೆ. ದಯವಿಟ್ಟು ಎಲ್ಲ ರೈತ ಬಾಂಧವರು ಆ ಸಮಾವೇಶಕ್ಕೆ ಆಗಮಿಸಬೇಕು. ಮತ್ತು ವಿಶೇಷವೇನೆಂದರೆ, ಕರ್ನಾಟಕದ ರೈತ ಸಂಘಗಳನ್ನು ಒಂದುಗೂಡಿಸಿ ಏಕತೆಯಿಂದ ರೈತರಿಗೆ ಆಗುವ ಸಮಸ್ಯೆಗಳ ಬಗ್ಗೆ ಮತ್ತು ಪ್ರಮುಖ ಯೋಜನೆಯಾದ ಮಹದಾಯಿ ಕಳಸಾ ಬಂಡೂರಿ ಶೀಘ್ರವಾಗಿ ಜಾರಿಯಾಗಿ ಈ ಯೋಜನೆ ಕಾಮಗಾರಿ ಕೈಗೊಳ್ಳಲಿಕ್ಕೆ ಹಕ್ಕೊತ್ತಾಯ ಮಾಡುವ ಸಮಾವೇಶವಾಗಿದ್ದು, ಅದರ ಜತೆಗೆ ರೈತರು ಬೆಳೆದಂಥ ಬೆಳೆಗಳಿಗೆ ಶಾಶ್ವತ ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸುವಂಥ ಬೇಡಿಕೆಗಳು, ಹಲವಾರು ರೈತರ ಸಮಸ್ಯೆಗಳ ಬಗ್ಗೆ ಆ ಒಂದು ಜಾಗೃತಿ ಸಮಾವೇಶದಲ್ಲಿ ನಾಡಿನ ಸಮಸ್ತ ರೈತ ಮುಖಂಡರುಗಳು ಆಗಮಿಸ್ತಾ ಇದ್ದಾರೆ. ಮತ್ತು ಅಂತಾರಾಜ್ಯದ ರೈತ ಮುಖಂಡರು ಕೂಡ ಈ ಒಂದು ಸಮಾವೇಶಕ್ಕೆ ಆಗಮಿಸಲಿದ್ದು, ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಒತ್ತಾಯ ಮಾಡಿ ನಮ್ಮ ರೈತರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಜಾಗೃತಿ ಸಮಾವೇಶಕ್ಕೆ ರೈತರೆಲ್ಲರೂ ಆಗಮಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅಷ್ಟೇ ಅಲ್ಲದೆ ಇಡೀ ರಾಜ್ಯದ ರೈತ ಸಂಘಗಳನ್ನು ಒಂದೇ ವೇದಿಕೆಯಲ್ಲಿ ಒಕ್ಕೂಟಗಳನ್ನು ಮಾಡಿಕೊಂಡು ಈ ಒಂದು ಸಮಾವೇಶ ಮಾಡ್ತಾ ಇರುವುದು ಈ ಭಾಗದಲ್ಲಿ ಅತ್ಯಂತ ಸಂತಸ ತಂದಿದೆ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಮಾವೇಶಕ್ಕೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಮಹಿಳೆಯರು ಮತ್ತು ರೈತರು ಎಲ್ಲರೂ ಕೂಡ ಬರಬೇಕು ಅನ್ನುವಂಥ ದೂರದೃಷ್ಟಿಕೋನ ಇಟ್ಟುಕೊಂಡು ಈ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ರೈತ ಬಂಧುಗಳಲ್ಲಿ ನನ್ನ ಒಂದು ಕಳಕಳಿಯ ಮನವಿ ಏನೆಂದರೆ, ತಾಯಂದಿರು ಮತ್ತು ರೈತರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಜಾಗೃತಿ ಮೂಡಿಸಬೇಕೆಂದು ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜೈ ಜವಾನ್, ಜೈ ಕಿಸಾನ್. ಹಾಗಾದರೆ
ಬನ್ನಿ ಬಂಧುಗಳೇ, ನಾಡಿನ ಸಮಸ್ತ ಜನರಿಗೆ ಆಹ್ವಾನ ನೀಡಲಾಗುತ್ತಿದೆ. ದಿನಾಂಕ 4/10/2024 ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ನರಗುಂದದಲ್ಲಿ ನಮ್ಮ ಶಕ್ತಿಯನ್ನು ಪ್ರದರ್ಶಿಸೋಣ. ಈ ರೈತ ಜಾಗೃತಿ ಸಮಾವೇಶವನ್ನು ಯಶಸ್ವಿಗೊಳಿಸೋಣ. ತಮಗೆಲ್ಲರಿಗೂ ಮಹದಾಯಿ ಹೋರಾಟ ವೇದಿಕೆ ನರಗುಂದ ಇವರಿಂದ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ.